ವಯಸ್ಸು ಜಾಸ್ತಿ ಜಾಸ್ತಿ ಆದಂಗೆ ನಿಮಗೆ ಮಗುವಿಗೆ ಅಬ್ನಾರ್ಮಲಿಟಿ, ಬುದ್ಧಿಮಾಂದ್ಯತೆ ಆಗ್ಬೋದು, ಕಿವಿ ಕೇಳದೇ ಇರೋ ಅಂಥದ್ದು, ಮಾತು ಬರದೇ ಇರೋ ಅಂಥದ್ದು, ಆಮೇಲೆ ದೇಹದಲ್ಲಿ ನಾನಾ ರೀತಿಯ ನ್ಯೂನ್ಯತೆ ಇರೋ ಅಂಥದ್ದು. ಆದರೆ ಪುರುಷರಿಗೆ ಇದು ಅನ್ವಯ ಆಗೋದಿಲ್ಲ. ಕಾರಣ ಏನಂದರೆ ವೀರ್ಯಾಣು ಉತ್ಪಾದನೆ ಇದೆಯಲ್ಲ, ಅದು ಆಗೋದು ಹದಿಹರೆಯಕ್ಕೆ ಬಂದಾಗ ಮಾತ್ರ. ಅವ್ರಿಗೆ ಮೊದಲೇ ಗಂಡು ಭ್ರೂಣ ದೇಹದಲ್ಲಿದ್ದಾಗ ಏನೂ ಆಗಿರಲ್ಲ. ಹದಿಹರಿಯಕ್ಕೆ ಬಂದಾಗ ವೀರ್ಯಾಣುವಿನ ಉತ್ಪಾದನೆ ಆರಂಭ ಆಗುತ್ತೆ. ಇಲ್ಲಿ ಸ್ಟೋರ್ ಆಗೋಗಿದೆ ಹೆಣ್ಣುಮಕ್ಕಳಲ್ಲಿ, ಆಲ್ರೆಡಿ ಅದು ಬಿಡುಗಡೆಯಾಗಿ ಸ್ಟೋರ್ ಆಗಿದೆ. ಇಲ್ಲಿ ಫ್ರೆಶ್ ಆಗಿ ಪ್ರತಿ ತಿಂಗಳು ಅವರು ಯಾವಾಗ ವೀರ್ಯ ಅದು ಉತ್ಪಾದನೆ ಆಗುತ್ತೆ, ಆ ಕನ್ಸೀವ್ ಆಗ ಸಂದರ್ಭದಲ್ಲಿ, ಗರ್ಭಧಾರಣೆಯ ಸಂದರ್ಭದಲ್ಲಿ ಒಳ್ಳೆ ವೀರ್ಯಗಳು, ಅಲ್ಲೂ ಕಾಂಪಿಟೇಷನ್ ಇದೆ. ಅಲ್ಲೇನು ಸುಮ್ಮನೆ ಅಲ್ಲ, ಮಿಲಿಯನ್ ಗಟ್ಟಲೆ ವೀರ್ಯಾಣುವಿನಲ್ಲಿ ಒಂದು ವೀರ್ಯಾಣು ಫೈನಲಿ ಸಕ್ಸಸ್ಫುಲ್ ಅಂದರೆ ಅಲ್ಲೂ ಕಾಂಪಿಟೇಷನು, ಇಲ್ಲೂ ಕಾಂಪಿಟೇಷನು ಅಲ್ವಾ. ಈಗ ನೋಡಿ, ನಮ್ಮ ಹುಟ್ಟೆ ಒಂದು ಹೋರಾಟದಲ್ಲಿ, ಹುಟ್ಟಬೇಕಾದ್ರೆ ಹೋರಾಟ ನಮ್ಮದು. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗ ನೋಡಿ 1,00,000 ಜನ ಯಾವುದೋ ಎಕ್ಸಾಮು ತಗೊಂಡಿದ್ದೀವಿ, ಅಯ್ಯೋ ನನ್ನ ಕೈಲಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತೀರಾ. ಆಲ್ರೆಡಿ ಭೂಮಿಗೆ ಬರೋಷ್ಟರಲ್ಲಿ ನೀವು ಮಿಲಿಯನ್ ಜನದ ಜೊತೆ ಕಾಂಪೀಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು.